ನಮಸ್ತೆ ಮಕ್ಕಳ ಎಲ್ಲ ವಿದ್ಯಾರ್ಥಿಗಳಿಗೂ ವಿದ್ಯಾಶಂಕರ್ ಲರ್ನಿಂಗ್ ಸೆಂಟರ್ನ ವತಿಯಿಂದ ಸ್ವಾಗತ ಕೋರ್ತಾ ಇದ್ದೀನಿ. ಈ ವಿಡಿಯೋ ಮಾಡಿರೋ ಉದ್ದೇಶ ಏನು ಅಂತಂದರೆ, ಮಕ್ಕಳೇ ನೀವು ಇಲ್ಲಿ ತನಕ ನಮ್ಮ ಇನ್ಸ್ಟಿಟ್ಯೂಟ್ನ ಎಲ್ಲ ಆನ್ಲೈನ್ ಕ್ಲಾಸಸ್ಸನ್ನು ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ರಿ. ನಾವು ನಿಮಗೊಂದು ಲಿಂಕ್ ಕಳಿಸ್ತಾ ಇದ್ವಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಯೂಟ್ಯೂಬ್ನಲ್ಲಿ ನೀವು ಆ ಎಲ್ಲ ಆನ್ಲೈನ್ ವೀಡಿಯೋಸ್ನ, ಆನ್ಲೈನ್ ಕ್ಲಾಸಸ್ನ ನೋಡ್ತಾ ಇದ್ರಿ. ಈಗ ನೀವು ಇನ್ಮೇಲೆ ನೀವು ನಿಮ್ಮ ಆನ್ಲೈನ್ ಕ್ಲಾಸಸ್ಸನ್ನು ಯೂಟ್ಯೂಬ್ನಲ್ಲಿ ನೋಡೋದಿಲ್ಲ. ಗುರುಕುಲ ಅಂತ ಒಂದು ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಇದೆ, ಅಪ್ಲಿಕೇಶನ್ ಇದೆ, ಇಂಟರ್ನೆಟ್ ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನ್ನಲ್ಲಿ ನಮ್ಮ ಎಲ್ಲ 8th, 9th ಮತ್ತು 10th ಆನ್ಲೈನ್ ಕ್ಲಾಸಸ್ಸು ಅವೈಲಬಲ್ ಇದೆ. ಸೊ ನೀವು ಆ ಅಪ್ಲಿಕೇಶನ್ನಲ್ಲಿ ಲಾಗಿನ್ ಆಗ್ತೀರಾ. ಲಾಗಿನ್ ಆಗಿ ನೀವು ಎಲ್ಲ ಕ್ಲಾಸಸ್ನು ಇನ್ಮೇಲೆ ನೋಡೋಕ್ಕೆ ಪ್ರಾರಂಭ ಮಾಡ್ತೀರಾ. ಈಗ ಫಸ್ಟು ನೀವು ಆ ಗುರುಕುಲ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಅಪ್ಲಿಕೇಶನ್ನಲ್ಲಿ ನೀವು ನಮ್ಮ ಕ್ಲಾಸಸ್ ನೋಡಬೇಕು ಅಂತಂದರೆ, ನೀವು ಮೊದಲು ಆ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ರಿಜಿಸ್ಟ್ರ್ ಮಾಡಿಸ್ಬೇಕಾಗತ್ತೆ. ರಿಜಿಸ್ಟ್ರ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ರಿಜಿಸ್ಟ್ರ್ ಮಾಡಬೇಕು, ನಿಮ್ಮ ಹೆಸರನ್ನು ರಿಜಿಸ್ಟ್ರ್ ಮಾಡಬೇಕು ಅಂತಂದರೆ, ನೀವು ಕ್ಲಾಸಸ್ನ ನೋಡಬೇಕು ಅಂತಂದರೆ 2 ರಿಕ್ವೈರ್ಮೆಂಟ್ ಇದೆ ಮಕ್ಕಳ. ಒಂದು, ನಿಮ್ಮ ಹತ್ರ ಇಮೇಲ್ ಅಕೌಂಟ್ ಇರಬೇಕು. ಯಾವ ಇಮೇಲ್ ಅಕೌಂಟು? ಅದು ಜಿಮೇಲ್ ಅಕೌಂಟಾರೋ ಆಗಿರಬಹುದು, ಮೈಕ್ರೋಸಾಫ್ಟ್ ಅಕೌಂಟಾರೋ ಆಗಿರಬಹುದು, ಅಥವಾ ಯಾಹೂ ಅಕೌಂಟಾರೋ ಆಗಿರಬಹುದು. ಸೊ ಒಂದು ಇಮೇಲ್ ಅಕೌಂಟ್ ಇರಬೇಕು. ಅದರ ಪಾಸ್ವರ್ಡ್ ನಿಮಗೆ ಗೊತ್ತಿರಬೇಕು. ಅದು ಆ್ಯಕ್ಟಿವ್ ಆಗಿರಬೇಕು. ಆ ಇಮೇಲ್ ಅಕೌಂಟ್ ಆ್ಯಕ್ಟಿವ್ ಆಗಿರಬೇಕು. ಅದರ ಇಮೇಲ್ ID ಮತ್ತು ಅದರ ಪಾಸ್ವರ್ಡ್ ನಿಮಗೆ ಗೊತ್ತಿರಬೇಕು. ಎರಡನೇದು, ನಿಮಗೆ ನಮ್ಮ ಇನ್ಸ್ಟಿಟ್ಯೂಟ್ ವತಿಯಿಂದ ಲೈಸೆನ್ಸ್ ಕೋಡ್ ಅಂತ ಕೊಡ್ತೀವಿ. ಆ ಲೈಸೆನ್ಸ್ ಕೋಡ್ ನಿಮ್ಮ ಹತ್ರ ಇರಬೇಕು. ಸೊ ಇವೆರಡೂ ಇದ್ದರೆ ನೀವು ಆ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ ನಿಮ್ಮ ಹೆಸರನ್ನು ರಿಜಿಸ್ಟ್ರ್ ಮಾಡಿ ನೀವು ಆನ್ಲೈನ್ ಕ್ಲಾಸಸ್ನ ವೀಕ್ಷಣೆ ಮಾಡ್ಬೋದು. ಬನ್ನಿ, ಈಗ ನಾನು ನಿಮ್ಗೆ ತೋರಿಸ್ತೀನಿ ಹೇಗೆ ಆನ್ಲೈನ್ ಕ್ಲಾಸ್ ಒಂದು ಮ್ಯಾನೇಜ್ಮೆಂಟ್ ಸಾಫ್ಟ್ವೇರಲ್ಲಿ ನಮ್ಮ ವೆಬ್ಸೈಟಲ್ಲಿ ಹೇಗೆ ನೀವು ರಿಜಿಸ್ಟ್ರ್ ಮಾಡಿ ಕ್ಲಾಸಸ್ನ ವೀಕ್ಷಣೆ ಮಾಡ್ಬೋದು ಅಂತ. ಮೊದಲು ಮಕ್ಕಳ, ನೀವು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಬೇಕಾಗತ್ತೆ. ಕ್ರೋಮ್ ಬ್ರೌಸರ್ ಓಪನ್ ಮಾಡಿದ್ರೆ ಈ ಥರ ಕಾಣುತ್ತೆ. ನೀವು ಅಡ್ರೆಸ್ ಬಾರಲ್ಲಿ ವಿದ್ಯಾಶಂಕರ್ ನೋಡಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯಿತು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬಾರ್ದು. VIDYASHANKAR.institute INSTITUTE ವಿದ್ಯಾಶಂಕರ್ .institute ಅಂತ ಟೈಪ್ ಮಾಡಿ ಎಂಟರ್ ಮಾಡಬೇಕು. ನೀವು ಎಂಟರ್ ಮಾಡಿದಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. app.gurukula.1 ಅಂತ ಇದೆ. ಸೊ ನಾನು ಈ ಆ್ಯಪ್ ಬಗ್ಗೆನೇ ಮಾತಾಡ್ತಿದ್ದು. ಗುರುಕುಲ ಅಂತ ಅಪ್ಲಿಕೇಶನ್ ಹೆಸರು. ಇಟ್ಸ್ ಎ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್. ಸೊ ಈ ರೀತಿ ಪೇಜ್ ಓಪನ್ ಆಗುತ್ತೆ ಮಕ್ಕಳ. ನೀವು ಸ್ಕ್ರಾಲ್ ಡೌನ್ ಮಾಡಿದ್ರೆ ಈ ಥರ ಕಾಣುತ್ತೆ. ಓಕೆ, ಸೊ ನೀವು 8th ಸ್ಟ್ಯಾಂಡರ್ಡಾ, 9th ಸ್ಟ್ಯಾಂಡರ್ಡಾ ಅಥವಾ 10th ಸ್ಟ್ಯಾಂಡರ್ಡಾ, ಡಿಪೆಂಡಿಂಗ್ ಆನ್ ದ ಕ್ಲಾಸ್ ಯು ಬಿಲಾಂಗ್, ನೀವು ಯಾವುದಾದ್ರೂ ನೋಡಿ 10th ಸ್ಟ್ಯಾಂಡರ್ಡ್ ಆಗಿದ್ದರೆ 10th ಸ್ಟ್ಯಾಂಡರ್ಡ್ ಮೇಲೆ ಕ್ಲಿಕ್ ಮಾಡ್ತೀರಾ. ಓಕೆ, ಸೊ ನೀವು 10th ಸ್ಟ್ಯಾಂಡರ್ಡ್ ಮೇಲೆ ಕ್ಲಿಕ್ ಆದರೆ ಈ ಥರ ಬರುತ್ತೆ. ನಿಮಗೆ ಈ ಥರ ಒಂದು ವಿಂಡೋ ಬರುತ್ತೆ. ಕಂಟಿನ್ಯೂ ವಿತ್ ಗೂಗಲ್. ನಿಮ್ಮ ಹತ್ರ ಜಿಮೇಲ್ ಅಕೌಂಟ್ ಇದ್ದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ನಿಮ್ಮ ಹತ್ರ ಮೈಕ್ರೋಸಾಫ್ಟ್ ಅಕೌಂಟ್ ಇದ್ದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಯಾಹೂ ಇಮೇಲ್ ID ಇದ್ದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಈಗ ನನ್ನ ಹತ್ರ ಜಿಮೇಲ್ ಅಕೌಂಟ್ ಇದೆ. ನಾನು ಕಂಟಿನ್ಯೂ ವಿತ್ ಗೂಗಲ್ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಆವಾಗ ನೀವು ನಿಮ್ಮ ಇಮೇಲ್ನ ಎಂಟ್ರು ಮಾಡಿ ಅಂತ ಕೇಳುತ್ತೆ. ನಾನು ನನ್ನ ಇಮೇಲ್ ಎಂಟ್ರು ಮಾಡ್ತೀನಿ. sunilhulikal@gmail.com ಅಂತ ಟೈಪ್ ಮಾಡ್ತೀನಿ. ಕರೆಕ್ಟಾಗಿ ಟೈಪ್ ಮಾಡಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬೇಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಆವಾಗ ನಿಮ್ಮ ಇಮೇಲ್ IDಯ ಪಾಸ್ವರ್ಡ್ ಕೇಳುತ್ತೆ. ಈ ಪಾಸ್ವರ್ಡ್ ಕಾನ್ಫಿಡೆನ್ಷಿಯಲ್, ನಿಮಗೆ ಮಾತ್ರ ಗೊತ್ತಿರುತ್ತೆ. ಈ ಪಾಸ್ವರ್ಡ್ನ ನೀವು ಇಮೇಲ್ ಕ್ರಿಯೇಟ್ ಮಾಡ್ತಿರಲ್ಲ ಮಕ್ಕಳ, ಈ ಅಕೌಂಟ್ ಕ್ರಿಯೇಟ್ ಮಾಡ್ತಿರಲ್ಲ, ಆವಾಗ ಪಾಸ್ವರ್ಡ್ ಏನು ಕೊಟ್ಟಿರ್ತೀರೋ ಆ ಪಾಸ್ವರ್ಡ್, ಓಕೆ, ಅದು ನಿಮಗೆ ಮಾತ್ರ ಗೊತ್ತಿರಬೇಕು, ಕಾನ್ಫಿಡೆನ್ಷಿಯಲ್ ಆಗಿಟ್ಟಿರಬೇಕು. ಸೊ ನಾನೇನು ಮಾಡ್ತೀನಿ, ನನಗೆ ಗೊತ್ತಿರುವಂಥ ಪಾಸ್ವರ್ಡ್, ನನ್ನ ಇಮೇಲ್ನ ಪಾಸ್ವರ್ಡ್ ಟೈಪ್ ಮಾಡ್ತೀನಿ. ಟೈಪ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ.
ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನಾನು 2 ಸ್ಟೆಪ್ ವೆರಿಫಿಕೇಷನ್ನ ನಾನು ಎನೇಬಲ್ ಮಾಡಿದ್ದೆ, ಅದಕ್ಕೆ ಆ ಥರ ಬರುತ್ತೆ. ಸೊ ನೀವು ನೆಕ್ಸ್ಟ್ ಅಂತ ಟೈಪ್ ಮಾಡಿದಾಗ ಯು ವಿಲ್ ಲಾಗಿನ್ ಇಂಟು ದ ಗುರುಕುಲ ಅಪ್ಲಿಕೇಶನ್. ಸೊ ಇಲ್ಲಿ ಗುರುಕುಲ ಈಸ್ ರಿಕ್ವೆಸ್ಟಿಂಗ್ ಆಕ್ಸೆಸ್ ಟು ಯುವರ್ ಗುರುಕುಲ ಅಂತ ಕೇಳುತ್ತೆ. ಯು ಹ್ಯಾವ್ ಟು ಅಕ್ಸೆಪ್ಟ್ ಅಂತ ಹೊಡಿತೀರಾ, ಕ್ಲಿಕ್ ಮಾಡ್ತೀರಾ. ಓಕೆ, ಸೊ ಈಗ ಯು ಹ್ಯಾವ್ ಲಾಗ್ಡ್ ಇಂಟು ದ ಗುರುಕುಲ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್. ಈ ಗುರುಕುಲ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರಲ್ಲಿ ನಮ್ಮ 8th ಸ್ಟ್ಯಾಂಡರ್ಡ್, 9th ಸ್ಟ್ಯಾಂಡರ್ಡ್, 10th ಸ್ಟ್ಯಾಂಡರ್ಡ್ನ ಆನ್ಲೈನ್ ಕ್ಲಾಸಸ್ ಅವೈಲಬಲ್ ಇದೆ. ಈಗ ನಿಮಗೆ ಬರೀ 10th ಸ್ಟ್ಯಾಂಡರ್ಡ್ ಆನ್ಲೈನ್ ಕ್ಲಾಸಸ್ ಕಾಣಿಸ್ತಾ ಇದೆ. ನಿಮಗೆ 8th ಸ್ಟ್ಯಾಂಡರ್ಡ್ ಮತ್ತು 9th ಸ್ಟ್ಯಾಂಡರ್ಡ್ ಕೋರ್ಸ್ಗಳು ಮುಂದೆ ಲಭ್ಯ ಆಗುತ್ತೆ. ಈಗ ಲಾಗಿನ್ ಆದರೆ ನೀವು ನೋಡಿ, ಇಲ್ಲಿ ತೋರಿಸ್ತಾ ಇದೆ sunilhurikal@gmail.com ಅಂತ ನಿಮ್ಮ ಲೆಫ್ಟ್ ಸ್ಕ್ರೀನಲ್ಲಿ ತೋರಿಸ್ತಾ ಇದೆ. ಈಗ ಲಾಗಿನ್ ಆದ್ರಿ. ಈ ಲಾಗಿನ್ ಆದಮೇಲೆ ಇಲ್ಲಿ ನಿಮಗೆ ಎನ್ರೋಲ್ ಇನ್ ಕೋರ್ಸ್ ಅಂತ ಕಾಣಿಸ್ತಿದೆ. ನೀವು ಎನ್ರೋಲ್ ಆಗ್ದಲೇ ನೀವು ವೀಡಿಯೋಸ್ನ ಕ್ಲಾಸಸ್ನ ನೋಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ರೈಟ್ ಸೈಡಲ್ಲಿ ನಿಮಗೆ ಸೆಕ್ಷನ್ 1 ಮ್ಯಾಥಮೆಟಿಕ್ಸ್ ಪಾರ್ಟ್ 1 ಅಂತ ಕಾಣಿಸ್ತಿದೆ, ಸೆಕ್ಷನ್ 2 ಸೈನ್ಸ್ ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್ ಅಂತ ಕಾಣಿಸ್ತಿದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಲೆಸನ್ಸ್ ಎಲ್ಲ ಕಾಣುತ್ತೆ. ಇಂಟ್ರೊಡಕ್ಷನ್ ಟು ಆನ್ಲೈನ್ ಕ್ಲಾಸ್, ಅರ್ಥಮೆಟಿಕ್ ಪ್ರೋಗ್ರೆಷನ್, ಇಂಟ್ರೊಡಕ್ಷನ್, ಪ್ರಾಬ್ಲಮ್ಸ್ ಆನ್ ಡೆಫಿನೇಷನ್ ಆಫ್ AP. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಅವಾಗ ನಿಮ್ಗೇನು ಬಂತು ನೋಡಿ, ಯು ನೀಡ್ ಟು ಎನ್ರೋಲ್ ಇನ್ ದ ಕೋರ್ಸ್ ಟು ವ್ಯೂ ದ ಲೆಸನ್ ಅಂತ ಬಂತು ಕೆಳಗಡೆ. ಹೌದಾ? ಯು ಕಾಂಟ್ ವ್ಯೂ ದ ಲೆಸನ್, ಯು ಕಾಂಟ್ ವಾಚ್ ದ ಲೆಸನ್ ಅನ್ಲೆಸ್ ಯು ಎನ್ರೋಲ್. ಸೊ ಹೇಗೆ ಎನ್ರೋಲ್ ಮಾಡೋದು ನೋಡಿ ಮಕ್ಕಳ, ಇಲ್ಲಿ ಎನ್ರೋಲ್ ಇನ್ ಕೋರ್ಸ್ ಕಾಣಿಸ್ತಾ ಇದೆಯಾ? ಈ ಎನ್ರೋಲ್ ಇನ್ ಕೋರ್ಸ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನೀವು ಎನ್ರೋಲ್ ಇನ್ ಕೋರ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಎಂಟರ್ ಲೈಸೆನ್ಸ್ ಕೋಡ್ ಅಂತ ಕೇಳುತ್ತೆ. ಸೊ ನಾನು ಆಗಲೇ ಹೇಳಿದೆ, ನಿಮ್ಮ ಹತ್ರ ಲೈಸೆನ್ಸ್ ಕೋಡ್ ಇರಬೇಕು. ನಮ್ಮ ಇನ್ಸ್ಟಿಟ್ಯೂಟ್ ವತಿಯಿಂದ ನಿಮಗೆ ಲೈಸೆನ್ಸ್ ಕೋಡ್ ಅಂತ ಕೊಡ್ತೀವಿ. ಆ ಲೈಸೆನ್ಸ್ ಕೋಡ್ ನಿಮ್ಮ ಹತ್ರ ಇರಬೇಕು. ಲೈಸೆನ್ಸ್ ಕೋಡ್ ಹೇಗೆ ಕಾಣುತ್ತೆ ಮಕ್ಕಳ? ಲೈಸೆನ್ಸ್ ಕೋಡ್ ನೋಡಿ, ಲೈಸೆನ್ಸ್ ಕೋಡ್ ಈ ರೀತಿ ಕಾಣುತ್ತೆ ನಿಮಗೆ. ಎಸ್, ದಿಸ್ ಈಸ್ ಒನ್ ಲೈಸೆನ್ಸ್ ಕೋಡ್. ಇದೆಯಲ್ಲ, ಇದು 16 ಡಿಜಿಟ್ ಆಲ್ಫಾ ನ್ಯೂಮರಿಕಲ್ ಕ್ಯಾರೆಕ್ಟರ್ಸ್ ಇರುತ್ತೆ. ಆಲ್ಫಾಬೆಟ್ಸು ಇರುತ್ತೆ ಮತ್ತು ನಂಬರ್ಸು ಇರುತ್ತೆ. ಸೊ 16 ಇರುತ್ತೆ. ಇದನ್ನು ನಾವು ಲೈಸೆನ್ಸ್ ಕೋಡ್ ಅಂತ ಕರಿತೀವಿ. ಇದನ್ನು ನಮ್ಮ ಇನ್ಸ್ಟಿಟ್ಯೂಟ್ ಕಡೆಯಿಂದ ನಿಮಗೆ ಕೊಟ್ಟಿರ್ತೀವಿ. ಈ ಲೈಸೆನ್ಸ್ ಕೋಡನ್ನು ನೀವು ಎಂಟ್ರ್ ಮಾಡಬೇಕಾಗತ್ತೆ ಮಕ್ಕಳ. ಸೊ ನೀವು ವಾಪಸ್ ಹೋಗ್ತೀರಾ, ಎಂಟರ್ ಲೈಸೆನ್ಸ್ ಕೋಡ್ ಮೇಲೆ ಕ್ಲಿಕ್ ಮಾಡ್ತೀರಾ. ಲೈಸೆನ್ಸ್ ಕೋಡ್ನ ನೀವು ಎಂಟ್ರ್ ಮಾಡ್ತೀರಾ. 84H7-CYQQ-DHTC-ARAB ಈ ಥರ ಎಂಟ್ರಿ ಮಾಡಿ ಯೂಸ್ ಲೈಸೆನ್ಸ್ ಕೋಡ್ ಅಂತ ನೀವು ಕ್ಲಿಕ್ ಮಾಡ್ತೀರಾ. ಈಗ ಏನು ಬಂತು ನೋಡಿ, ಎನ್ರೋಲ್ಡ್ ಸಕ್ಸಸ್ಫುಲಿ ಅಂತ ಬಂತು. ಸೊ ಯು ಹ್ಯಾವ್ ಸಕ್ಸಸ್ಫುಲಿ ಎನ್ರೋಲ್ಡ್. ಸೊ ಲೈಸೆನ್ಸ್ ಕೋಡ್ನ ಎಂಟ್ರಿ ಮಾಡಬೇಕಾದ್ರೆ ಹುಷಾರಾಗಿ ಎಂಟ್ರಿ ಮಾಡಿ. ನೀವು ಒಂದು ಲೆಟರ್ನ ತಪ್ಪು ಟೈಪ್ ಮಾಡಿದರೂ ಕೂಡ ನೀವು ಎನ್ರೋಲ್ ಆಗೋದಕ್ಕೆ ಆಗೋದಿಲ್ಲ. ಸೊ ಎಲ್ಲ ಅಪ್ಪರ್ ಕೇಸ್ ಇಂಗ್ಲೀಷ್ ಆಲ್ಫಾಬೆಟ್ಸ್ ಮತ್ತು ನಂಬರ್ಸ್ ಇತ್ತು. ಸೊ ಈಗ ಗೋ ಬ್ಯಾಕ್ ಅಂತಿದೆ, ಗೋ ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಮತ್ತೆ ನೀವು ಇಲ್ಲಿಗೆ ಬಂದ್ರಿ. ಈಗ ನೀವು ಇಫ್ ಯು ಕ್ಲಿಕ್ ಆನ್ ಸೆಕ್ಷನ್ 1 ಮ್ಯಾಥಮೆಟಿಕ್ಸ್ ಪಾರ್ಟ್ 1, ಇಫ್ ಯು ಕ್ಲಿಕ್ ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ಈಗ ಅರ್ಥಮೆಟಿಕ್ ಪ್ರೋಗ್ರೆಷನ್ನ ವಿಡಿಯೋ ಓಪನ್ ಆಗುತ್ತೆ. ಈ ವಿಡಿಯೋನ ನೋಡಿ ಮಕ್ಕಳ, ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ you can watch the video. ಸೊ ಈ ರೀತಿ ನೀವು ಯೂಟ್ಯೂಬ್ನಲ್ಲಿ ನೋಡಲ್ಲ. ಈಗ ನಮ್ಮ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಏನಿದೆ ಗುರುಕುಲ ಅಂತ, ಅದಕ್ಕೆ ಲಾಗಿನ್ ಆಗಿ ನೀವು ಲೆಸನ್ಸ್ನ ನೋಡ್ತೀರಾ. ಆಮೇಲೆ ನೀವು ನೆಕ್ಸ್ಟ್ ಲೆಸನ್ ನೋಡಬೇಕು ಅಂತಂದರೆ ನೆಕ್ಸ್ಟ್ ಲೆಸನ್ ಮೇಲೆ ಕ್ಲಿಕ್ ಮಾಡಿ, ಆವಾಗ ನಿಮಗೆ ನೆಕ್ಸ್ಟ್ ಲೆಸನ್ ಸಿಗುತ್ತೆ. ಆಮೇಲೆ ಇಲ್ಲಿ ಪಕ್ಕ ನೋಡಿ ಡ್ಯಾಶ್ ಬೋರ್ಡ್ ಅಂತಿದೆ, ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ.
ಸೊ ಇಲ್ಲಿ ವಿದ್ಯಾಶಂಕರ್ ಲರ್ನಿಂಗ್ ಸೆಂಟರ್ ಅಂತ ಕಾಣಿಸ್ತಿದೆ, ಮೈ ಲರ್ನಿಂಗ್ ಅಂತಿದೆ. ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ಮಕ್ಕಳ, ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ. ಓಕೆ, ಆಮೇಲೆ ಏನು ಮಾಡ್ತೀರಾ ಅಂತಂದರೆ ನೀವು ನಿಮ್ಮ ವೀಡಿಯೋಸ್ ಮುಗಿದ ಮೇಲೆ, ವಾಚ್ ಮಾಡಿ ವೀಡಿಯೋಸ್ ಮುಗಿದ ಮೇಲೆ ನೀವು ಇಲ್ಲಿ ಸೈನ್ ಔಟ್ ಅಂತ ಬಟನ್ ಇದೆ, ಈ ಸೈನ್ ಔಟ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೈನ್ ಔಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಹೊರಗಡೆ ಬರ್ತೀರಾ. ಓಕೆ, ಸೊ ನೀವು vidyashankar.institute ಅಂತ ಟೈಪ್ ಮಾಡ್ಬೋದು, ಅಥವಾ ಡೈರೆಕ್ಟಾಗಿ app.gurukula.1 ಅಂತ ಟೈಪ್ ಮಾಡಿದ್ರೂ ಕೂಡ ಈ ಒಂದು ಪೇಜ್ಗೆ ಬರ್ತೀರಾ. ಇಲ್ಲಿ ಗೋ ಟು ಡ್ಯಾಶ್ ಬೋರ್ಡ್ ಅಂತ ಕ್ಲಿಕ್ ಮಾಡಿದರೆ ಆವಾಗ ಮತ್ತೆ ನೋಡಿ, ಮತ್ತೆ ಈ ಪೇಜ್ ಬರುತ್ತೆ. ಈಗ ಎರಡನೇ ಸರಿ ಇಲ್ಲಿ ಲಾಗಿನ್ ಆಗ್ತಿದ್ದೀರಾ ಮಕ್ಕಳ, ನೀವು ಎರಡನೇ ಸರಿ ಲಾಗಿನ್ ಆಗಬೇಕಾದ್ರೆ ನೀವು ಕಂಟಿನ್ಯೂ ವಿತ್ ಗೂಗಲ್ ಅಂತ ಕ್ಲಿಕ್ ಮಾಡಿ. ಆಗ ಆಟೋಮೆಟಿಕಲಿ ನೀವು ಲಾಗಿನ್ ಆಗಿಬಿಡ್ತೀರಾ. ಇದು ಮತ್ತೆ ನಿಮಗೆ ಪಾಸ್ವರ್ಡ್ ಕೇಳಲೇ ಇಲ್ಲ, ನಿಮ್ಮ ಇಮೇಲ್ ಅಕೌಂಟ್ ಆಗಲಿ ಅಥವಾ ಪಾಸ್ವರ್ಡೇ ಆಗಲಿ ಅದು ಕೇಳಲೇ ಇಲ್ಲ. ಸೊ ಮೊದಲನೇ ಸಾರಿ ನೀವು ರಿಜಿಸ್ಟ್ರ್ ಮಾಡೋ ಟೈಮಲ್ಲಿ ಮಾತ್ರ ನೀವು ಲೈಸೆನ್ಸ್ ಕೋಡ್ ಯೂಸ್ ಮಾಡ್ತೀರಾ, ಎನ್ರೋಲ್ ಮಾಡ್ತೀರಾ. ಎರಡನೇ ಸರಿ, ಮೂರನೇ ಸರಿ ಮತ್ತೆ ನೀವು ಲೈಸೆನ್ಸ್ ಕೋಡ್ ಎಂಟ್ರ್ ಮಾಡೋ ಅಗತ್ಯ ಇಲ್ಲ. ಜೊತೆಗೆ ನಿಮ್ಮ ಕಂಪ್ಯೂಟ್ರು ಅಥವಾ ನಿಮ್ಮ ಮೊಬೈಲು ನಿಮ್ಮ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಎರಡೂ ಜ್ಞಾಪಕ ಇಟ್ಕೊಂಡಿರುತ್ತೆ. ಮತ್ತೆ ನೀವು ಇಮೇಲ್ ಐ ಡಿ ಅಥವಾ ಪಾಸ್ವರ್ಡನ್ನ ಎಂಟ್ರ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಮತ್ತೆ ನೀವು ಸೈನ್ ಔಟ್ ಆಗ್ತೀರಾ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಮತ್ತೆ ಇನ್ನೊಂದು ಸರಿ ತೋರಿಸ್ತೀನಿ. ನಾನು vidyashankar.institute ಅಂತ ಟೈಪ್ ಮಾಡಿದ್ರೆ, vidyashankar.institute ಅಂತ ಟೈಪ್ ಮಾಡ್ತೀನಿ. ಓಕೆ, ಈ ಥರ ಬರುತ್ತೆ. 10th ಸ್ಟ್ಯಾಂಡರ್ಡ್ ಆನ್ಲೈನ್ ಕ್ಲಾಸಲ್ಲಿ ನಾವು ರಿಜಿಸ್ಟರ್ ಮಾಡಿದ್ದೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ಥರ ಬರುತ್ತೆ. ನಂದು ಜಿಮೇಲ್ ಅಕೌಂಟ್ ಇದೆ. ನಿಮ್ಮ ಹತ್ರ ಯಾಹೋ ಅಕೌಂಟ್ ಇದ್ದರೆ ಕಂಟಿನ್ಯೂ ವಿತ್ ಯಾಹೋ ಅಂತ ಮಾಡ್ತೀರಾ, ಮೈಕ್ರೋಸಾಫ್ಟ್ ಅಕೌಂಟ್ ಇದ್ದರೆ ಕಂಟಿನ್ಯೂ ವಿತ್ ಮೈಕ್ರೋಸಾಫ್ಟ್ ಅಂತ ಮಾಡ್ತೀರಾ. ಬಟ್ ನಾನು ಜಿಮೇಲ್ ಅಕೌಂಟ್ ಇದೆ, ಸೊ ಜಿಮೇಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಂಗೆ ಮತ್ತೆ ಅದು ಕೇಳಲೇ ಇಲ್ಲ, ಎಂಟರ್ ಯುವರ್ ಇಮೇಲ್ ಅಡ್ರೆಸ್, ಎಂಟರ್ ಯುವರ್ ಪಾಸ್ವರ್ಡ್ ಅಂತ ಕೇಳಲೇ ಇಲ್ಲ. ಸೊ ಲೈಸೆನ್ಸ್ ಕೋಡ್ ಕೂಡ ಕೇಳಲಿಲ್ಲ. ಸೊ ದಯವಿಟ್ಟು ನೀವು ಮತ್ತೆ ಲೈಸೆನ್ಸ್ ಕೋಡ್ ಎಂಟ್ರ್ ಮಾಡೋ ಅಗತ್ಯ ಇಲ್ಲ. ಆದರೆ ನಿಮ್ಮ ಇಮೇಲ್ ಮತ್ತು ನಿಮ್ಮ ಪಾಸ್ವರ್ಡ್ ಇವೆರಡೂ ಇಂಪಾರ್ಟೆಂಟು. ದಯವಿಟ್ಟು ಅದನ್ನು ಪಾಸ್ವರ್ಡ್ನ ಜ್ಞಾಪಕ ಇಟ್ಕೊಳ್ಳಿ. ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಮಾತ್ರ ನಿಮಗೆ ಬೇಕಾಗತ್ತೆ. ಓಕೆ, ಸೊ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನೇ ಡೌಟ್ಸ್ ಇದ್ದರು ಮಕ್ಕಳ, ಇದ್ರ ಬಗ್ಗೆ ನಿಮ್ಗೇನೇ ಡೌಟ್ಸ್ ಇದ್ದರೂ ದಯವಿಟ್ಟು ನೀವು ಫೋನ್ ಮಾಡಿ, ಈ ನಂಬರ್ಗೆ ಫೋನ್ ಮಾಡಿ. ಫಾರ್ ಎನಿ ಫರ್ದರ್ ಕ್ವರೀಸ್ ಕಾಲ್ 9945696532. ಧನ್ಯವಾದ ಮಕ್ಕಳ.